ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶುಭ ವಿವಾಹ ಸೀರಿಯಲ್ ಜ್ಞಾಪಕ ಇದೆಯಲ್ವಾ? ಹೌದು, ಎಲ್ರಿಗೂ ಜ್ಞಾಪಕ ಇರುತ್ತೆ ಅಂತ ಅನ್ಕೊತೀನಿ. ಅದ್ರಲ್ಲಿ ಮಾಡಿರೋ ಹೀರೋ ವಿರಾಟ್ ಎಲ್ರಿಗೂ ಜ್ಞಾಪಕ ಇರುತ್ತೆ, ಅಷ್ಟು ಫೇಮಸ್ ಅವರು. ಶುಭ ವಿವಾಹ ಸೀರಿಯಲಿಂದ ತುಂಬಾ ಫೇಮಸ್ ಆದರು ವಿರಾಟ್ ಅನ್ನೋರು. ಅವರು ಸೀರಿಯಲ್ ಬರೋಕ್ಕೆ ಮುಂದೆ ಅವ್ರ ನಿಜವಾದ ಹೆಸರು ನವೀನ್. ಈಗ ಇವ್ರಿಗೆ ಮ್ಯಾರೇಜ್ ಆಗಿದೆ. ಯಾರನ್ನ ಮದುವೆ ಆಗಿದ್ದಾರೆ ಅಂತ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ಇವರು ಬೆಳೆದಿದ್ದು, ಓದಿದ್ದು, ಫಸ್ಟ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಎಲ್ಲ ನಮ್ಮ ಕನ್ನಡದಲ್ಲೇ. ಈಗ ಇವರು ತಮಿಳಲ್ಲಿ ಸನ್ ಟಿವಿನಲ್ಲಿ ಅನ್ಬೇವಾ ಅನ್ನೋ ಸೀರಿಯಲಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಈ ಸೀರಿಯಲ್ ಇಂದ ತುಂಬಾನೇ ಫೇಮ್, ನೇಮ್ ಎಲ್ಲ ಬಂತು ಇವ್ರಿಗೆ. ಈಗ ಇವರು ಮದುವೆ ಆಗಿದ್ದಾರೆ. ಇವರು ಯಾರನ್ನ ಮದುವೆ ಆಗಿದ್ದಾರೆ ಅಂದ್ರೆ ನವೀನಾ ಅನ್ನೋರ್ನ ಮದುವೆ ಆಗಿದ್ದಾರೆ. ಇವರು ಒಂದು ಮೇಕಪ್ ಆರ್ಟಿಸ್ಟು ಅನ್ನೋರು. ಅವ್ರ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಬ್ಯಾಂಗ್ಳೂರಲ್ಲೇ. ಇವರು ಮೂವಿಗಳಲ್ಲಿ ಹೀರೋಗೆ ಮತ್ತು ಹೀರೋಯಿನ್ಗೆಲ್ಲ ಮೇಕಪ್ ಮಾಡ್ತಾರೆ ನವೀನಾ ಅನ್ನೋರು. ವಿರಾಟ್ ಬಂದು ಸೆಕೆಂಡ್ ಮ್ಯಾರೇಜು, ಅಂದರೆ ನವೀನಾ ಅವ್ರಿಗೆ ಇದು ಸೆಕೆಂಡ್ ಮ್ಯಾರೇಜ್. ಅವ್ರಿಗೆ 18 ಇಯರ್ಸ್ ಇರಬೇಕಾದ್ರೇ ಮದುವೆ ಆಗಿರುತ್ತೆ. ಆದರೆ ರೈಟ್ ಪರ್ಸನ್ನ ಮದುವೆ ಆಗಿರೋದಿಲ್ಲ, ಅದರಿಂದ ಡೈವರ್ಸ್ ಆಗಿ ಈಗ ಮದುವೆ ಆಗಿದ್ದಾರೆ. ಮ್ಯಾಟ್ರಿಮನಿ ಸೈಟಲ್ಲಿ ನೋಡಿ 2 ಮನೆಗೂ ಒಪ್ಪಿಗೆ ಆದ್ಮೇಲೆ ಮದುವೆ ಮಾಡ್ಕೊಂಡಿರೋದು ವಿರಾಟ್ ಅವರು ನವೀನಾ ಅವ್ರನ್ನ. ತಮಿಳಲ್ಲೆಲ್ಲ ಎಲ್ಲ ಇವರು ದಪ್ಪಕ್ಕಿದ್ದಾರೆ, ನೀವು ಸಣ್ಣಗೆ ಇದ್ದೀರಾ, ನಿಮ್ಮ ಪೇರ್ ಚೆನ್ನಾಗಿಲ್ಲ, ಡಿವೋರ್ಸ್ ಆಗುತ್ತೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ನಾವಾಗಿಲ್ಲ, ನಾವು ಆ ಥರ ಬದುಕಿ ತೋರಿಸ್ತೀರಿ ಅಂತ ಹೇಳ್ತಾ ಇದ್ದಾರೆ. ನವೀನಾ ಅವ್ರಿಗೆ 10ನೇ ಕ್ಲಾಸ್ ಓದೋ ಒಂದು ಮಗಳಿದ್ದಾಳೆ. ವಿರಾಟ್ಗಿಂತೂ 5 ವರ್ಷ ದೊಡ್ಡವರು ನವೀನಾ ಅನ್ನೋರು. ಆದರೂ ಪರವಾಗಿಲ್ಲ, ನಾವು ಬದುಕಿ ತೋರಿಸ್ತೀರಿ ಅಂತ ಹೇಳಿದರೆ ಚಾಲೆಂಜ್ ಮಾಡಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ.